ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದಾದ್ಯಂತ ಜಾರಿಗೆ ತಂದಿರತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಕತ್ತರಿ ಹಾಕಬೇಕು ಅಂತಕ್ಕಂಥ ಒಂದು ಕಡೆ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತದೆ. ಇದಕ್ಕೆ ಪೂರಕವಾಗುವಂತೆ ಏನು ವೈವೇ ಸಾರಿಗೆ ಸಂಸ್ಥೆಗೆ ಕೋಟಿ ನೂರಾರು ಕೋಟಿ ಏನು ಬಾಕಿ ಇದೆ ಆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ವೈವೇ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಶಕ್ತಿ ಯೋಜನೆಯ ಬಾಕಿ ಹಣ ಬರಬೇಕಾಗಿದೆ? ಶಕ್ತಿ ಯೋಜನೆಗೆ ಸಂಬಂಧಪಟ್ಟು ಜೂನ್ 2023 ಜಾರಿಯಲ್ಲಿ ಇದೆ. ಸೊ ಪ್ರತಿ ತಿಂಗಳು ನಮಗೆ ಆ ತಿಂಗಳಿಗೆ ಏನಾಗುತ್ತದೋ ಮುಂಚಿತವಾಗಿ ಸರ್ಕಾರ ನಮಗೆ ಬಿಡುಗಡೆ ಮಾಡ್ತದೆ. ನಾವು ಕ್ಲೇಮ್ ಕಳಿಸ್ತೀವಿ, ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸೊ ಫೆಬ್ರವರಿ ಕೊನೆಯಕ್ಕೆ ಈಗ ನಮಗೆ 517 ಕೋಟಿ ಬರಲಿಕ್ಕೆ ಇದೆ. ಎಲ್ಲದೂ ಸೇರಿ ನಾವು ಕಳೆದ 10 ದಿನ ಹಿಂದೆ ಸಚಿವರು ಮತ್ತು MDs ಎಲ್ಲ ಸೇರಿ ಮುಖ್ಯಮಂತ್ರಿ ಅವ್ರಿಗೂ ಬ್ರೀಫ್ ಮಾಡಿದ್ದೀವಿ. ಅವರು ಕೂಡ ರಿಲೀಸ್ ಮಾಡ್ತೀವಿ, ಪ್ರೊವಿಷನ್ ಬಡ್ಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತೀವಿ. ಪ್ರತಿದಿನ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಓಡಾಟ ಮಾಡ್ತಾರೆ, ಸಾಕಷ್ಟು ಮಹಿಳೆಯರು ಓಡಾಟ ಸಂಚಾರವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಕೋಟಿ ಆದರೂ 500ಕ್ಕೂ ಅಧಿಕ ಕೋಟಿ ಬಾಕಿ ಇದೆ ಮೇಡಮ್. ಇದರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ಆ್ಯಕ್ಚುಲಿ ನಮಗೆ ಶಕ್ತಿ ಯೋಜನೆಯಿಂದ ನಿಜವಾಗಿ ಹೇಳಬೇಕಂದ್ರೆ ಅನುಕೂಲನೇ ಆಯಿತು, ಸಂಸ್ಥೆಗೂ ಮತ್ತು ಜನರಿಗೂ ಕೂಡ. ಯಾಕಂದರೆ ನಾವೀಗ ಏನು ನಮ್ಮ ಶಕ್ತಿಗೆ ಹಿಂದೆ ನೋಡಿದರೆ ನಾವು ಆಲ್ಮೋಸ್ಟ್ 16 ಲಕ್ಷ ಪ್ಯಾಸೆಂಜರ್ ನಮ್ಮಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈಗ 25 ಲಕ್ಷ ಜನ ನಮ್ಮಲ್ಲಿ ಪ್ರಯಾಣ ಮಾಡ್ತೀವಿ. ಸುಮಾರು 8 ಲಕ್ಷ ಜನ ನಮ್ಮಲ್ಲಿ ಅಧಿಕವಾಗಿ ಪ್ರಯಾಣ ಮಾಡ್ತಾಯಿದ್ದಾರೆ ಪ್ರತಿದಿನ. ಸೊ ಜನರಿಗೂ ಅದೇ ಒಳ್ಳೆಯ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಶೆಡ್ಯೂಲ್ಸ್ ಈಗ ನೀವು ಆವಾಗ ನೋಡಿದರೆ 4200 ಶೆಡ್ಯೂಲ್ಸ್ ಈಗ 4700ಗೆ ಮುಟ್ತಾ ಇದ್ದೀವಿ. ಸುಮಾರು 800 ಅಷ್ಟು ಬಸ್ಸಸ್ಗಳನ್ನು ಖರೀದಿ ಮಾಡಿದ್ದೀವಿ. ಅದೆಲ್ಲ ಸರ್ಕಾರದಿಂದ ವಿಶೇಷ ಅನುದಾನದಿಂದನೇ ಬಂದಿದೆ. ಲಾಸ್ಟ್ ಒಂದು ವರ್ಷದಲ್ಲಿ ಸುಮಾರು 850 ಬಸ್ಸಸ್ ನಾವು NWKRTCL ಮತ್ತು ಸೇರ್ಪಡೆ ಮಾಡಿದ್ದೀವಿ. ಸುಮಾರು 500 ಶೆಡ್ಯೂಲ್ಗೆ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಶಕ್ತಿ ಯೋಜನೆಯಿಂದ ಖಂಡಿತ ಸಂಸ್ಥೆಗೂ ಮತ್ತು ಜನರಿಗೂ ಅನುಕೂಲ ಆಗಿತ್ತು. ಬಟ್ ಏನೀಗ ಬಾಕಿ ಇದೆ ಅಮೌಂಟನ್ನು ಅದನ್ನು ಬೇಗವಾಗಿ ಬಿಡುಗಡೆ ಮಾಡಬೇಕು ಅಂತ ಸಚಿವರ ಮುಖಾಂತರ ಮುಖ್ಯಮಂತ್ರಿ ಅವರ ಹತ್ರನೂ ವಿನಂತಿ ಮಾಡಿದ್ದೀವಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಿರಿ ಮೇಡಮ್ ಈ ಬಾಕಿ ಬಿಡುಗಡೆ ಮಾಡಲಿಕ್ಕೆ? ಮಾಡಿದ್ದೀವಿ, ಕೊಡ್ತೀವಂತ ಹೇಳಿದ್ದಾರೆ. ಸೊ ಬಡ್ಜೆಟಲ್ಲಿ ಎಷ್ಟು ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ವೈವೇ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ ಅವರ ಮಾತು. ಒಂದು ಕಡೆ 517ಕ್ಕೂ ಅಧಿಕ ಕೋಟಿ ಏನು ಬಾಕಿ ಇದೆ, ಈ ಶಕ್ತಿ ಯೋಜನೆಯ ಬಾಕಿ ಇದೆ. ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ಶೀಘ್ರ ಸರ್ಕಾರದಿಂದ ಈ ಬಾಕಿ ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದಾದ್ಯಂತ ಜಾರಿಗೆ ತಂದಿರತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಕತ್ತರಿ ಹಾಕಬೇಕು ಅಂತಕ್ಕಂಥ ಒಂದು ಕಡೆ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತದೆ. ಇದಕ್ಕೆ ಪೂರಕವಾಗುವಂತೆ ಏನು ವೈವೇ ಸಾರಿಗೆ ಸಂಸ್ಥೆಗೆ ಕೋಟಿ ನೂರಾರು ಕೋಟಿ ಏನು ಬಾಕಿ ಇದೆ ಆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ವೈವೇ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಶಕ್ತಿ ಯೋಜನೆಯ ಬಾಕಿ ಹಣ ಬರಬೇಕಾಗಿದೆ? ಶಕ್ತಿ ಯೋಜನೆಗೆ ಸಂಬಂಧಪಟ್ಟು ಜೂನ್ 2023 ಜಾರಿಯಲ್ಲಿ ಇದೆ. ಸೊ ಪ್ರತಿ ತಿಂಗಳು ನಮಗೆ ಆ ತಿಂಗಳಿಗೆ ಏನಾಗುತ್ತದೋ ಮುಂಚಿತವಾಗಿ ಸರ್ಕಾರ ನಮಗೆ ಬಿಡುಗಡೆ ಮಾಡ್ತದೆ. ನಾವು ಕ್ಲೇಮ್ ಕಳಿಸ್ತೀವಿ, ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸೊ ಫೆಬ್ರವರಿ ಕೊನೆಯಕ್ಕೆ ಈಗ ನಮಗೆ 517 ಕೋಟಿ ಬರಲಿಕ್ಕೆ ಇದೆ. ಎಲ್ಲದೂ ಸೇರಿ ನಾವು ಕಳೆದ 10 ದಿನ ಹಿಂದೆ ಸಚಿವರು ಮತ್ತು MDs ಎಲ್ಲ ಸೇರಿ ಮುಖ್ಯಮಂತ್ರಿ ಅವ್ರಿಗೂ ಬ್ರೀಫ್ ಮಾಡಿದ್ದೀವಿ. ಅವರು ಕೂಡ ರಿಲೀಸ್ ಮಾಡ್ತೀವಿ, ಪ್ರೊವಿಷನ್ ಬಡ್ಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತೀವಿ. ಪ್ರತಿದಿನ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಓಡಾಟ ಮಾಡ್ತಾರೆ, ಸಾಕಷ್ಟು ಮಹಿಳೆಯರು ಓಡಾಟ ಸಂಚಾರವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಕೋಟಿ ಆದರೂ 500ಕ್ಕೂ ಅಧಿಕ ಕೋಟಿ ಬಾಕಿ ಇದೆ ಮೇಡಮ್. ಇದರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ಆ್ಯಕ್ಚುಲಿ ನಮಗೆ ಶಕ್ತಿ ಯೋಜನೆಯಿಂದ ನಿಜವಾಗಿ ಹೇಳಬೇಕಂದ್ರೆ ಅನುಕೂಲನೇ ಆಯಿತು, ಸಂಸ್ಥೆಗೂ ಮತ್ತು ಜನರಿಗೂ ಕೂಡ. ಯಾಕಂದರೆ ನಾವೀಗ ಏನು ನಮ್ಮ ಶಕ್ತಿಗೆ ಹಿಂದೆ ನೋಡಿದರೆ ನಾವು ಆಲ್ಮೋಸ್ಟ್ 16 ಲಕ್ಷ ಪ್ಯಾಸೆಂಜರ್ ನಮ್ಮಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈಗ 25 ಲಕ್ಷ ಜನ ನಮ್ಮಲ್ಲಿ ಪ್ರಯಾಣ ಮಾಡ್ತೀವಿ. ಸುಮಾರು 8 ಲಕ್ಷ ಜನ ನಮ್ಮಲ್ಲಿ ಅಧಿಕವಾಗಿ ಪ್ರಯಾಣ ಮಾಡ್ತಾಯಿದ್ದಾರೆ ಪ್ರತಿದಿನ. ಸೊ ಜನರಿಗೂ ಅದೇ ಒಳ್ಳೆಯ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಶೆಡ್ಯೂಲ್ಸ್ ಈಗ ನೀವು ಆವಾಗ ನೋಡಿದರೆ 4200 ಶೆಡ್ಯೂಲ್ಸ್ ಈಗ 4700ಗೆ ಮುಟ್ತಾ ಇದ್ದೀವಿ. ಸುಮಾರು 800 ಅಷ್ಟು ಬಸ್ಸಸ್ಗಳನ್ನು ಖರೀದಿ ಮಾಡಿದ್ದೀವಿ. ಅದೆಲ್ಲ ಸರ್ಕಾರದಿಂದ ವಿಶೇಷ ಅನುದಾನದಿಂದನೇ ಬಂದಿದೆ. ಲಾಸ್ಟ್ ಒಂದು ವರ್ಷದಲ್ಲಿ ಸುಮಾರು 850 ಬಸ್ಸಸ್ ನಾವು NWKRTCL ಮತ್ತು ಸೇರ್ಪಡೆ ಮಾಡಿದ್ದೀವಿ. ಸುಮಾರು 500 ಶೆಡ್ಯೂಲ್ಗೆ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಶಕ್ತಿ ಯೋಜನೆಯಿಂದ ಖಂಡಿತ ಸಂಸ್ಥೆಗೂ ಮತ್ತು ಜನರಿಗೂ ಅನುಕೂಲ ಆಗಿತ್ತು. ಬಟ್ ಏನೀಗ ಬಾಕಿ ಇದೆ ಅಮೌಂಟನ್ನು ಅದನ್ನು ಬೇಗವಾಗಿ ಬಿಡುಗಡೆ ಮಾಡಬೇಕು ಅಂತ ಸಚಿವರ ಮುಖಾಂತರ ಮುಖ್ಯಮಂತ್ರಿ ಅವರ ಹತ್ರನೂ ವಿನಂತಿ ಮಾಡಿದ್ದೀವಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ.
ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಿರಿ ಮೇಡಮ್ ಈ ಬಾಕಿ ಬಿಡುಗಡೆ ಮಾಡಲಿಕ್ಕೆ? ಮಾಡಿದ್ದೀವಿ. ಕೊಡ್ತೀವಂತ ಹೇಳಿದ್ದಾರೆ. ಸೊ ಬಡ್ಜೆಟಲ್ಲಿ ಎಷ್ಟು ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ವಾಯುವ್ಯ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರ ಮಾತು. ಒಂದು ಕಡೆ 517ಕ್ಕೂ ಅಧಿಕ ಕೋಟಿ ಏನು ಬಾಕಿ ಇದೆ ಈ ಶಕ್ತಿ ಯೋಜನೆಯ ಒಂದು ಯೋಜನೆಯ ಬಾಕಿ ಇದೆ. ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ಶೀಘ್ರ ಸರ್ಕಾರದಿಂದ ಈ ಬಾಕಿ ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದಾದ್ಯಂತ ಜಾರಿಗೆ ತಂದಿರತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಕತ್ತರಿ ಹಾಕಬೇಕು ಅಂತಕ್ಕಂಥ ಒಂದು ಕಡೆ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತದೆ. ಇದಕ್ಕೆ ಪೂರಕವಾಗುವಂತೆ ಏನು ವಾಯುವ್ಯ ಸಾರಿಗೆ ಸಂಸ್ಥೆಗೆ ಕೋಟಿ ನೂರಾರು ಕೋಟಿ ಏನು ಬಾಕಿ ಇದೆ ಆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ವಾಯುವ್ಯ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಶಕ್ತಿ ಯೋಜನೆಯ ಬಾಕಿ ಹಣ ಬರಬೇಕಾಗಿದೆ? ಶಕ್ತಿ ಯೋಜನೆಗೆ ಸಂಬಂಧಪಟ್ಟು ಜೂನ್ 2023ರಿಂದ ಜಾರಿಯಲ್ಲಿ ಇದೆ. ಸೊ ಪ್ರತಿ ತಿಂಗಳು ನಮಗೆ ಆ ತಿಂಗಳಿಗೆ ಏನಾಗುತ್ತದೋ ಮುಂಚಿತವಾಗಿ ಸರ್ಕಾರ ನಮಗೆ ಬಿಡುಗಡೆ ಮಾಡ್ತಿದೆ. ನಾವು ಕ್ಲೇಮ್ ಕಳಿಸ್ತೀವಿ, ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸೊ ಫೆಬ್ರವರಿ ಕೊನೆಯಕ್ಕೆ ಈಗ ನಮಗೆ 517 ಕೋಟಿ ಬರಲಿಕ್ಕೆ ಇದೆ. ಎಲ್ಲದೂ ಸೇರಿ ನಾವು ಕಳೆದ 10 ದಿನ ಹಿಂದೆ ಸಚಿವರು ಮತ್ತು MDs ಎಲ್ಲ ಸೇರಿ ಮುಖ್ಯಮಂತ್ರಿ ಅವ್ರಿಗೂ ಬ್ರೀಫ್ ಮಾಡಿದ್ದೀವಿ. ಅವರು ಕೂಡ ರಿಲೀಸ್ ಮಾಡ್ತೀವಿ, ಪ್ರೊವಿಷನ್ ಬಡ್ಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತೀವಿ. ಪ್ರತಿದಿನ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಓಡಾಟ ಮಾಡ್ತಾರೆ, ಸಾಕಷ್ಟು ಮಹಿಳೆಯರು ಓಡಾಟ ಸಂಚಾರವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಕೋಟಿ ಆದರೂ 500ಕ್ಕೂ ಅಧಿಕ ಕೋಟಿ ಬಾಕಿ ಇದೆ ಮೇಡಮ್. ಇದರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ಆ್ಯಕ್ಚುಲಿ ನಮಗೆ ಶಕ್ತಿ ಯೋಜನೆಯಿಂದ ನಿಜವಾಗಿ ಹೇಳಬೇಕಂದ್ರೆ ಅನುಕೂಲನೇ ಆಯಿತು, ಸಂಸ್ಥೆಗೂ ಮತ್ತು ಜನರಿಗೂ ಕೂಡ. ಯಾಕಂದರೆ ನಾವೀಗ ಏನು ನಮ್ಮ ಶಕ್ತಿಗೆ ಹಿಂದೆ ನೋಡಿದರೆ ನಾವು ಆಲ್ಮೋಸ್ಟ್ 16 ಲಕ್ಷ ಪ್ಯಾಸೆಂಜರ್ ನಮ್ಮಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈಗ 25 ಲಕ್ಷ ಜನ ನಮ್ಮಲ್ಲಿ ಪ್ರಯಾಣ ಮಾಡ್ತೀವಿ. ಸುಮಾರು 8 ಲಕ್ಷ ಜನ ನಮ್ಮಲ್ಲಿ ಅಧಿಕವಾಗಿ ಪ್ರಯಾಣ ಮಾಡ್ತಾಯಿದ್ದಾರೆ ಪ್ರತಿದಿನ. ಸೊ ಜನರಿಗೂ ಅದೇ ಒಳ್ಳೆಯ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಶೆಡ್ಯೂಲ್ಸ್ ಈಗ ನೀವು ಆವಾಗ ನೋಡಿದರೆ 4200 ಶೆಡ್ಯೂಲ್ಸ್ ಈಗ 4700ಗೆ ಮುಟ್ತಾ ಇದ್ದೀವಿ. ಸುಮಾರು 800 ಅಷ್ಟು ಬಸ್ಸಸ್ಗಳನ್ನು ಖರೀದಿ ಮಾಡಿದ್ದೀವಿ. ಅದೆಲ್ಲ ಸರ್ಕಾರದಿಂದ ವಿಶೇಷ ಅನುದಾನದಿಂದನೇ ಬಂದಿದೆ. ಲಾಸ್ಟ್ ಒಂದು ವರ್ಷದಲ್ಲಿ ಸುಮಾರು 850 ಬಸ್ಸಸ್ ನಾವು NWKRTCಯಲ್ಲಿ ಮತ್ತೆ ಸೇರ್ಪಡೆ ಮಾಡಿದ್ದೀವಿ. ಸುಮಾರು 500 ಶೆಡ್ಯೂಲ್ಗೆ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಶಕ್ತಿ ಯೋಜನೆಯಿಂದ ಖಂಡಿತ ಸಂಸ್ಥೆಗೂ ಮತ್ತು ಜನರಿಗೂ ಅನುಕೂಲ ಆಗಿತ್ತು. ಬಟ್ ಏನೀಗ ಬಾಕಿ ಇದೆ ಅಮೌಂಟನ್ನು ಅದನ್ನು ಬೇಗವಾಗಿ ಬಿಡುಗಡೆ ಮಾಡಬೇಕು ಅಂತ ಸಚಿವರ ಮುಖಾಂತರ ಮುಖ್ಯಮಂತ್ರಿ ಅವರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಿರಿ ಮೇಡಮ್ ಈ ಬಾಕಿ ಬಿಡುಗಡೆ ಮಾಡಲಿಕ್ಕೆ? ಮಾಡಿದ್ದೀವಿ, ಕೊಡ್ತೀವಂತ ಹೇಳಿದ್ದಾರೆ. ಸೊ ಬಡ್ಜೆಟಲ್ಲಿ ಎಷ್ಟು ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ವಾಯುವ್ಯ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರ ಮಾತು. ಒಂದು ಕಡೆ 517ಕ್ಕೂ ಅಧಿಕ ಕೋಟಿ ಏನು ಬಾಕಿ ಇದೆ ಈ ಶಕ್ತಿ ಯೋಜನೆಯ ಒಂದು ಯೋಜನೆಯ ಬಾಕಿ ಇದೆ. ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ಶೀಘ್ರ ಸರ್ಕಾರದಿಂದ ಈ ಬಾಕಿ ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದಾದ್ಯಂತ ಜಾರಿಗೆ ತಂದಿರತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಕತ್ತರಿ ಹಾಕಬೇಕು ಅಂತಕ್ಕಂಥ ಒಂದು ಕಡೆ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತದೆ. ಇದಕ್ಕೆ ಪೂರಕವಾಗುವಂತೆ ಏನು ವಾಯುವ್ಯ ಸಾರಿಗೆ ಸಂಸ್ಥೆಗೆ ಕೋಟಿ ನೂರಾರು ಕೋಟಿ ಏನು ಬಾಕಿ ಇದೆ ಆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ವಾಯುವ್ಯ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಶಕ್ತಿ ಯೋಜನೆಯ ಬಾಕಿ ಹಣ ಬರಬೇಕಾಗಿದೆ? ಶಕ್ತಿ ಯೋಜನೆಗೆ ಸಂಬಂಧಪಟ್ಟು ಜೂನ್ 2023ರಿಂದ ಜಾರಿಯಲ್ಲಿ ಇದೆ. ಸೊ ಪ್ರತಿ ತಿಂಗಳು ನಮಗೆ ಆ ತಿಂಗಳಿಗೆ ಏನಾಗುತ್ತದೋ ಮುಂಚಿತವಾಗಿ ಸರ್ಕಾರ ನಮಗೆ ಬಿಡುಗಡೆ ಮಾಡ್ತಿದೆ. ನಾವು ಕ್ಲೇಮ್ ಕಳಿಸ್ತೀವಿ, ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸೊ ಫೆಬ್ರವರಿ ಕೊನೆಯಕ್ಕೆ ಈಗ ನಮಗೆ 517 ಕೋಟಿ ಬರಲಿಕ್ಕೆ ಇದೆ. ಎಲ್ಲದೂ ಸೇರಿ ನಾವು ಕಳೆದ 10 ದಿನ ಹಿಂದೆ ಸಚಿವರು ಮತ್ತು MDs ಎಲ್ಲ ಸೇರಿ ಮುಖ್ಯಮಂತ್ರಿ ಅವ್ರಿಗೂ ಬ್ರೀಫ್ ಮಾಡಿದ್ದೀವಿ. ಅವರು ಕೂಡ ರಿಲೀಸ್ ಮಾಡ್ತೀವಿ, ಪ್ರೊವಿಷನ್ ಬಡ್ಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತೀವಿ. ಪ್ರತಿದಿನ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಓಡಾಟ ಮಾಡ್ತಾರೆ, ಸಾಕಷ್ಟು ಮಹಿಳೆಯರು ಓಡಾಟ ಸಂಚಾರವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಕೋಟಿ ಆದರೂ 500ಕ್ಕೂ ಅಧಿಕ ಕೋಟಿ ಬಾಕಿ ಇದೆ ಮೇಡಮ್. ಇದರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ಆ್ಯಕ್ಚುಲಿ ನಮಗೆ ಶಕ್ತಿ ಯೋಜನೆಯಿಂದ ನಿಜವಾಗಿ ಹೇಳಬೇಕಂದ್ರೆ ಅನುಕೂಲನೇ ಆಯಿತು, ಸಂಸ್ಥೆಗೂ ಮತ್ತು ಜನರಿಗೂ ಕೂಡ. ಯಾಕಂದರೆ ನಾವೀಗ ಏನು ನಮ್ಮ ಶಕ್ತಿಗೆ ಹಿಂದೆ ನೋಡಿದರೆ ನಾವು ಆಲ್ಮೋಸ್ಟ್ 16 ಲಕ್ಷ ಪ್ಯಾಸೆಂಜರ್ ನಮ್ಮಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈಗ 25 ಲಕ್ಷ ಜನ ನಮ್ಮಲ್ಲಿ ಪ್ರಯಾಣ ಮಾಡ್ತೀವಿ. ಸುಮಾರು 8 ಲಕ್ಷ ಜನ ನಮ್ಮಲ್ಲಿ ಅಧಿಕವಾಗಿ ಪ್ರಯಾಣ ಮಾಡ್ತಾಯಿದ್ದಾರೆ ಪ್ರತಿದಿನ. ಸೊ ಜನರಿಗೂ ಅದೇ ಒಳ್ಳೆಯ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ.
ಸೊ ಆಲ್ಮೋಸ್ಟ್ ಎಲ್ಲ ಶೆಡ್ಯೂಲ್ಸ್ ಈಗ ನೀವು ಆವಾಗ ನೋಡಿದರೆ 4200 ಶೆಡ್ಯೂಲ್ಸ್ ಈಗ 4700ಗೆ ಮುಟ್ತಾ ಇದ್ದೀವಿ. ಸುಮಾರು 800 ಅಷ್ಟು ಬಸ್ಸಸ್ಗಳನ್ನು ಖರೀದಿ ಮಾಡಿದ್ವಿ. ಅದೆಲ್ಲ ಸರ್ಕಾರದಿಂದ ವಿಶೇಷ ಅನುದಾನದಿಂದನೇ ಬಂದಿದೆ ಲಾಸ್ಟ್ ಒಂದು ವರ್ಷದಲ್ಲಿ. ಸುಮಾರು 850 ಬಸ್ಸಸ್ ನಾವು NWKRTCL ಮತ್ತು ಸೇರ್ಪಡೆ ಮಾಡಿದ್ದೀವಿ. ಸುಮಾರು 500 ಶೆಡ್ಯೂಲ್ಗೆ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಶಕ್ತಿ ಯೋಜನೆಯಿಂದ ಖಂಡಿತ ಸಂಸ್ಥೆಗೂ ಮತ್ತು ಜನರಿಗೂ ಅನುಕೂಲ ಆಗಿತ್ತು. ಬಟ್ ಏನೀಗ ಬಾಕಿ ಇದೆ ಅಮೌಂಟನ್ನು ಅದನ್ನು ಬೇಗವಾಗಿ ಬಿಡುಗಡೆ ಮಾಡಬೇಕು ಅಂತ ಸಚಿವರ ಮುಖಾಂತರ ಮುಖ್ಯಮಂತ್ರಿ ಅವರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮಾಡ್ತೀನಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಿರಿ ಮೇಡಮ್ ಈ ಬಾಕಿ ಬಿಡುಗಡೆ ಮಾಡಲಿಕ್ಕೆ? ಮಾಡಿದ್ದೀವಿ, ಕೊಡ್ತೀವಂತ ಹೇಳಿದ್ದಾರೆ. ಸೊ ಬಡ್ಜೆಟಲ್ಲಿ ಎಷ್ಟು ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ವಾಯುವ್ಯ ಸಾರಿಗೆ ಸಂಸ್ಥೆಯ MD ಆಗಿರ್ತಕ್ಕಂಥ ಪ್ರಿಯಾಂಕ ಅವರ ಮಾತು. ಒಂದು ಕಡೆ 517ಕ್ಕೂ ಅಧಿಕ ಕೋಟಿ ಏನು ಬಾಕಿ ಇದೆ ಈ ಶಕ್ತಿ ಯೋಜನೆಯ ಬಾಕಿ ಇದೆ. ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ಶೀಘ್ರ ಸರ್ಕಾರದಿಂದ ಈ ಬಾಕಿ ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.